ಹೊಲ, ನೀರು ಕಾಲುವೆ, ಅದ್ರ ಕೆಳಗಡೆ ಗದ್ದೆ, ಅದ್ರ ಒಂದು 8-10 ಅಡಿ ಇದು ಏನು ಸ್ಟೆಪ್. ಅದ್ರಲ್ಲಿ ಒಳ್ಳೆ ಮರ. ಸೆನ್ಸ್ ಆಫ್ ಹ್ಯೂಮರ್ ಹೆಂಗಿದೆ? ಸಿಕ್ಕಾಪಟ್ಟೆ. ಸೆನ್ಸ್ ಆಫ್ ಹ್ಯೂಮರ್ ಇಂದ ವಿಕ್ಟಿಮ್ಸ್ ಆಗಿರೋರು ಬಹಳ ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೇಡಮ್ ಅನ್ನ ನೀವು ಇಂಪ್ರೆಸ್ ಮಾಡಿರೋ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ. ಮತ್ತೆ ದಟ್ ವಾಸ್ ವೆರಿ ಸೀರಿಯಸ್. ಸೀರಿಯಸ್ ಆಗ್ತದೆ ಅಲ್ಲ, ಸೀರಿಯಸ್ ಆ ಸಿಚುಯೇಷನ್ ಹಂಗೆ ಸೀರಿಯಸ್ ಇತ್ತು ಅವತ್ತು. ನೀವು ಅವ್ರನ್ನ ಇಂಪ್ರೆಸ್ ಏನಿಲ್ಲ, ಲೈಕ್ ಒಂದು ಎಲ್ಲೋ ಶರ್ಟ್ ಆಗಿ ನಾನು ಇರೋದು ಹಿಂಗೆ ಅಷ್ಟೇ. ಅವ್ರಿಗೆ ಅಂದ್ರೆ ಹರ್ ಸಿಸ್ಟರ್ ಇಸ್ ಮ್ಯಾರಿಡ್ ಟು ಒಂದು ರೀತಿಲಿ ನಮ್ಮ ಸ್ವಲ್ಪ ದೂರದ ಸಂಬಂಧಿ. ಸೊ ಅಂಡ್ ದಟ್ ಗಾಯ್ ಐ ನ್ಯೂ ಹಿಮ್ ವೆರಿ ವೆಲ್. ಸಂಬಂಧ ಸ್ವಲ್ಪ ದೂರ ಸಂಬಂಧ. ಮದುವೆಗೆ ಹೋದಾಗ ನೀವು ನೋಡಿದ್ರೆ ಇಲ್ಲೊಬ್ರು ಮೇಡಮ್ ಇದ್ದಾರೆ ಏನು? ಇಲ್ಲ, ಐ ವಾಸ್ ಇನ್ ದ US ಅಟ್ ದಟ್ ಟೈಮ್. ಸೊ ಇಲ್ಲಿ ಮದುವೆ ಮಾಡ್ಕೊಳ್ಬೇಕು, ಟೈಮ್ ಆಗಿದೆ ಅಂದ್ರೆ ಮದುವೆಗೆ ವಯಸ್ಸಾಗಿದೆ ಅಂತ ಹೇಳಿ ವಾಪಸ್ ಬಂದಿದ್ದು ನಿಮ್ಗೆ. ನನಗೆ ಸರ್ ಏನು ವಯಸ್ಸಾಗಿತ್ತು ನಿಮ್ಗೆ? ಇಲ್ಲೇ 28-29 ಆಗಿತ್ತು. ಬಟ್ ಸ್ಟಿಲ್ ದಟ್ ವಾಸ್ ದ ಪ್ರೈಮ್ ಏಜ್ ಅಟ್ ದಟ್ ಟೈಮ್. ಸೊ ಹಾಗಾಗಿ ಮದುವೆ ಆದ್ರೆ ರೆಡ್ಡಿ ಅವ್ರಿಗೆ ಜವಾಬ್ದಾರಿ ಬರುತ್ತೆ ಆತರ? ಇಲ್ಲ ಅಂತಕ್ಕಿಲ್ಲ. ಅದು ಆಗಿನ ಕಾಲದಲ್ಲಿ 25 years ಬ್ಯಾಕ್ 28 to 30 ವಾಸ್ ದ ರೈಟ್ ಏಜ್ ಫಾರ್ ಗೆಟಿಂಗ್ ಮ್ಯಾರೇಜ್. ಮೇಡಮ್ ಅಕ್ಕನ ವಯಸ್ಸು ಅವ್ರಿಗಾಗ 25-26 ಆಗಿತ್ತು. ಸೊ ಹಾಗಾಗಿ ನಾನು ಬಂದಾಗ ಬೇರೆ ಯಾವ್ಯಾವ ಸಂಬಂಧಗಳು ಬಂತು. ನಮ್ದೇನು ಇರ್ಲಿಲ್ಲ. ನಮ್ಗೆ ಸ್ವಲ್ಪ ವಿದ್ಯಾವಂತಿ ಆಗಿರುವಂತವ್ರು, ನಮ್ಮ ಮನೆಗೆ ಹೊಂದ್ಕೊಳ್ಳೋಂಥವ್ರು, ನನ್ನ ಜೊತೆ ಹೊಂದ್ಕೊಳ್ಳೋಂಥವ್ರು ನೋಡ್ತಿದ್ವಿ. ರಾಜು ರೇಖರ್ ಕೇಳ್ತಾ ಇದೀನಿ, ನಮ್ಮಲ್ಲಿ ಕೊಡಗಲ್ಲ ಅಂತ ಫೀಲಿಂಗ್ ಇದೆ, ರೆಡ್ಡಿ ಹುಡುಗರು ಸಖತ್ ಡೌರಿ ಗಿರಿ ಕೊಡ್ತಾರ ಅಂತೇಳಿ. ಸೊ ನಾವು ಅದಕ್ಕೆ ವಿರುದ್ಧವಾಗಿ ಆ ಥರದ್ದು ಯಾವುದೋ ಬರಬಾರ್ದು ಅಂತ ನಮ್ದೊಂದು ಚೌಲ್ಟ್ರಿ ಇತ್ತು. ಅದು ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನ ಮದುವೆ ಆಗುವಂತ ಚೌಲ್ಟ್ರಿ. ಆವತ್ತ ಇಲ್ಲೇ ಬೊಮ್ಮಸಂದ್ರ ಅಂತ ಎಲೆಕ್ಟ್ರಾನ್ ಸಿಟಿ ನಾರಾಯಣ ಹೃದಯ ಅಲ್ಲಿ ಪಕ್ಕನೆ. ಸೊ ಆ ಸಂದರ್ಭದಲ್ಲಿ ಏನಾಯ್ತು, ನಂದಂತೂ ಒಂದಿತ್ತು ನಮ್ಮ ಈ ಚೌಲ್ಟ್ರಿ. ಈಗ ನಮ್ಮ ಆವತ್ತಿನ ಲೆವೆಲ್ಗೆ ನಾವು ಆ ಚೌಲ್ಟ್ರಿ ನಾನು ಮದುವೆ ಆಗೋದಕ್ಕಿಂತ ಬೇರೆ ಚೌಲ್ಟ್ರಿ ಮದುವೆ ಆಗ್ಬೇಕಾಗಿತ್ತು. ನೀವು ಅಮೆರಿಕ ರಿಟರ್ನ್ ಪ್ಲಸ್ ನಮ್ಮ ಆರ್ಥಿಕ ಇವೆಲ್ಲ ನೋಡಿ. ಬಟ್ ನನಗೆ ಈ ಚೌಲ್ಟ್ರಿ ನಮ್ಗೆ ಊಟ ಹಾಕೊಟ್ಟಿದ್ದೆ, ಈ ಚೌಲ್ಟ್ರಿ 100 ಜನ ಬಂದು ಮದುವೆ ಮಾಡ್ಕೊಂಡಿದ್ದಾರೆ, ನಾನು ಚೌಲ್ಟ್ರಿ ಮದುವೆ ಮಾಡ್ಕೋಬೇಕು ಅಂತಿರ್ಲಿಲ್ಲ. ನನಗೆ ಮಂತ್ರಮಾಂಗಲ್ಯ ಮಾಡ್ಕೋಬೇಕು ಅಂತಿತ್ತು. ಸೊ ಮಂತ್ರಮಾಂಗಲ್ಯ ಸಿಂಪಲ್ ಮದುವೆ ಮಾಡ್ಕೋಬೇಕು ಅಂತಿತ್ತು. ಇಲ್ಲ ಹಾಗಲ್ಲ. ಅದೇ ನಾನು ಹೇಳಿದಲ್ವಾ, ನಮ್ದು ಅದಕ್ಕೆ ಮೊದಲು ಒಂದು 4-5 ವರ್ಷಗಳಿಂದ ಆ ಚೌಲ್ಟ್ರಿ ಶುರುವಾಗಿತ್ತು. ಸೊ ನಮಗೆ ಈ ಚೌಲ್ಟ್ರಿ ಇದು ಅಥವಾ ನಮಗೇನು ಅನ್ನ ಕೊಡ್ತಾ ಇದೆ ಅದ್ರ ಗೌರವ ಕಳಿಬಾರ್ದು. ನಾನು ಎಲ್ಲರೂ ನಮ್ಮ ಚೌಲ್ಟ್ರಿ ಮದುವೆ ಆಗಿ ನಾನು ಹೋಗಿ ಮಂತ್ರಮಾಂಗಲ್ಯ ಮಾಡ್ಕೊಳ್ತೀನಿ ಅನ್ನೋದು ಚೆನ್ನಾಗಿರಲ್ಲ. ಆಮೇಲೆ ಈ ಚೌಲ್ಟ್ರಿಗಿಂತ ಚೆನ್ನಾಗಿರೋ ಚೌಲ್ಟ್ರಿ ಮದುವೆ ಮಾಡ್ಕೋಬೇಕು ಅನ್ನೋದನ್ನು ಚೆನ್ನಾಗಿರಲ್ಲ. ಹಾಗಾಗಿ ನಮ್ಮ ಒಂದು ಆತ್ಮಗೌರವ ಇದನ್ನ ಕಾಪಾಡಿಕೊಂಡು ನಾನು ಇಲ್ಲೇ ಮದುವೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಚೌಲ್ಟ್ರಿಲೇ ಮದುವೆ ಮಾಡ್ಕೊಂಡಿದ್ದು. ಆವತ್ತಿನ ಕಾಲಕ್ಕೆ ನಮ್ಗೆ ತುಂಬಾ ಏನು ಧಾಮ್ ಧೂಮ್ ಅಲ್ಲ, ಐಷಾರಾಮಿದು ಅಲ್ಲ, ಒಂದು ರೀತಿಯಲ್ಲಿ ಸಾಧಾರಣವಾದ ಒಂದು ಮದುವೆ. ಅಂದ್ರೆ ನನ್ನ ಇಷ್ಟದ ಪ್ರಕಾರ ಸಿಂಪಲ್ ಮಿಡಲ್ ಕ್ಲಾಸ್ ಮದುವೆ. ಸಿಂಪಲ್ ಮಿಡಲ್ ಕ್ಲಾಸ್ ಮದುವೆ. ರೆಡ್ಡಿ ಸರ್, ನಿಮ್ಮಲ್ಲಿ ಚಿಕನ್ ಮಟನ್ ಎಲ್ಲ ಮದುವೆ ಮಾಡಲ್ಲ. ಕೊಡಗು ಬೇರೆ ಕಡೆ ಮಾಡ್ತಾ ಇರುತ್ತೆ. ಈಗ ನೆನ್ನೆ ಯಾರು ಸಿಕ್ಕಿದ್ರು, ಆಂಧ್ರದಲ್ಲೂ ಹಾಗೆ ಕೆಲವೊಂದ್ ಕಡೆ ಮಾಡ್ತಾ ಇರುತ್ತೆ ಮದುವೆ ದಿನ ರಾತ್ರಿಗೆ. ನಮ್ಮಲ್ಲಿ ಬೀಗರು ಊಟ ಅಂತ, ಅಂದ್ರೆ ಗಂಡನ ಮನೆ ಬೀಗರು ಮನೆಗೆ ಹೋದಾಗ ಅಲ್ಲಿ ಮಾತ್ರ ಅವರು ನಾನ್ ವೆಜ್ ಮಾಡ್ತಾರೆ. ನಿಮ್ ಕಡೆ ಎಣ್ಣೆ ಗಿಣ್ಣೆ ಇಲ್ಲ? ಎಣ್ಣೆ ಅಲ್ಲೂ ಇಲ್ಲ. ಬೀಗರೂಟದಲ್ಲೂ ಎಣ್ಣೆ ಇಲ್ಲ, ಊರ ಹಬ್ಬಗಳಲ್ಲೂ ಇಲ್ಲ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯಾರಾದ್ರೂ ಬಂದ್ರೆ ಅವರಿಗೆ ಅವರೇ ತಂದ್ಬಿಡ್ತಾರೆ, ಅಥವಾ ಇವರೇ ಏನಾದ್ರು ದೊಡ್ಡ ಮನುಷ್ಯರು ಅಂದ್ಕೊಂಡು ಹೊಲದಲ್ಲ ತೊಡದಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಮನೆಗೆ ಸೇರ್ಸಲ್ಲ. ಕುಡಿದು ಬಂದು ಮನೇಲಿ ತಿಂತಾರೆ ಕೆಲವರು. ಆದ್ರೆ ನನ್ನ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗೆ, ಈಗ ನಮ್ಮದೇ ಊರಲ್ಲಿ ಮಾಡಿದಾಗ ಕೆಲವೊಂದ್ಸಲ ನಾನು ತುಂಬಾ ಸ್ವಲ್ಪ ರೇಗಾಡು ಇದ್ದೆ ನಮ್ಮ ಅಣ್ಣನ ಜೊತೆ, ಅವ್ರ ಜೊತೆ ಎಲ್ಲ ನಮ್ಮ ತೋಟದೊಳಗಡೆ ಹೋಗ್ಬಿಟ್ಟು ಅಲ್ಲಿ ತಗೊಂಡು ಅಲ್ಲಿ ಕುಡ್ಕೊಂಡು ಇದು ಮಾಡ್ತಾ ಇದ್ರು. ಅಂಥವ್ರನ್ನೆಲ್ಲ ಅವ್ರಿಗೆಲ್ಲ ಸೇರಿಸ್ಬೇಡ, ಕೊಡಬೇಡ ಅನ್ನೋ ಥರಕ್ಕೆ ನಾನು ಹೇಳ್ತಾ ಇದ್ದೆ. ಸೊ ಎಣ್ಣೆನೂ ಇಲ್ಲ, ನಾನ್ ವೆಜ್ಜು ಯಾವುದು ಬೀಗರೂಟದಲ್ಲಿ ಮಾತ್ರ. ಸರ್, ರೆಡ್ಡಿ ಬೇಸಿಕಲಿ ಈಗ ಒಕ್ಕಲಿಗ, ತೆಲುಗು ಸ್ಪೀಕಿಂಗ್ ಒಕ್ಕಲಿಗ ರೆಡ್ಡಿ ಅಂತ ಹೇಳೋದ ನಮ್ಗೆ ಗೊತ್ತಿಲ್ಲ. ಈಗ ಜಾತಿ ಜನಗಣತಿಯಲ್ಲಿ ಆಗ್ತಿದೆ, ರಾಜಕಾರಣಿ ಹಾಗೆ ನಿಮಗೆ ಜಾತಿ ಬಗ್ಗೆ ಜಾಸ್ತಿ ಐಡಿಯಾ. ಇಲ್ಲಿ ನೋಡಿ, ಕರ್ನಾಟಕದಲ್ಲೂ ರೆಡ್ಡಿಗಳು ಕನ್ನಡ ಮತ್ತು ತೆಲುಗು ಮಾತಾಡೋ ರೆಡ್ಡಿಗಳಿದ್ದಾರೆ. ಕನ್ನಡನೇ ಇದು ಏನಂತಾರೆ ಪ್ಯೂರ್ ಮಾತೃಭಾಷೆನೆ. ಉತ್ತರ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಿಂದ ಮೇಲಕ್ಕಿದ್ದಾರೆ. ಅವರು ಬಹುತೇಕರು ರೆಡ್ಡಿ ಲಿಂಗಾಯತರು. ಲಿಂಗಾಯತ ಇದನ್ನ ತಗೊಂಡಿದ್ದಾರೆ. ಇದನ್ನು ಹಾಕ್ತಾರೆ, ಶಿವದಾರನು ಹುಡ್ತಾರೆ. ಆಮೇಲೆ ಅವರು ಸಂಪೂರ್ಣವಾಗಿ ಕನ್ನಡ ಮಾತೃಭಾಷೆ. ಈ ದಕ್ಷಿಣ ಕರ್ನಾಟಕದ ಬಾರ್ಡರ್ಸ್ ಏನಿದೆ, ವಿಶೇಷವಾಗಿ ಚಿತ್ರದುರ್ಗ, ಅಂದ್ರೆ ನಾನು ಮೇಲಿಂದ ಬರ್ತೀನಿ, ಚಿತ್ರದುರ್ಗದಿಂದ ಆರಂಭಿಸಿ ತುಮಕೂರು, ಕೋಲಾರ, ಅವಿಭಜಿತ ಕೋಲಾರ ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ನಗರ ಜಿಲ್ಲೆ,
ಅಂದ್ರೆ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು, ಬೆಂಗಳೂರು ನಗರ ಜಿಲ್ಲೆ. ಈ 5 ಜಿಲ್ಲೆಗಳೇನಿದೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಈ 6 ಏನು ಬರುತ್ತೆ, ಈ ಬೆಲ್ಟ್ ಅಲ್ಲಿ ಮೊದಲಿಂದನೂ ಸ್ವಲ್ಪ ತೆಲುಗು ಕನ್ನಡ ಎರಡೂ ಪ್ರಭಾವ ಜಾಸ್ತಿ. ಕನ್ನಡದ ಈಗ ಅತ್ತಿಮಬ್ಬೆ ನಿಮ್ಗೆ ಹೇಳಿದ್ರೆ 110 ವರ್ಷ 1000 ವರ್ಷಗಳ ಹಿಂದಿನ ಅತ್ತಿಮಬ್ಬೆ ರನ್ನನ ಮಮ್ಮಿ ಅಲ್ಲ, ರನ್ನನ ಆಶ್ರಯದಾತೆ. ರನ್ನನ ಆಶ್ರಯದಾತೆ ಎಲ್ಲಿ ಲಕ್ಕುಂಡಿ ಅಂತ ಗದಗಲ್ಲಿ. ಸೊ ಆಕೆ ಪುಂಗನೂರು ಅಂತ ಇಲ್ಲಿ ಆಂಧ್ರದ ಮುಳುಬಾಗ್ಲಿಂದ ದಾನ ಚಿಂತಾಮಣಿ ಇಲ್ಲ, ಅವಳು ಪುಂಗನೂರು ಅಂತ ಒಂದು ಸಂಸ್ಥಾನ ಇಲ್ಲಿ ಮುಳುಬಾಗ್ಲಿಂದ ತಿರುಪತಿಗೆ ಹೋಗೋ ದಾರಿ, ಚಿತ್ತೂರ್ಗೆ ಹೋಗೋ ದಾರಿಲಿ ಪುಂಗನೂರಿನಲ್ಲಿ ಅವರಪ್ಪ ಜೈನರು, ಅವರಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾನು ಅವರು ದಂಡನಾಯಕರು. ಸೊ ಅಲ್ಲಿಯ ಲಕ್ಕುಂಡಿ ಗದಗ್ ಏನು ರಾಷ್ಟ್ರಕೂಟರ ಸಾಮಂತ ಒಬ್ಬ ಇರ್ತಾನೆ, ಚಾಲುಕ್ಯರ ರಾಷ್ಟ್ರಕೂಟರ ಸಾಮಂತ, ಅವರು ಆಮೇಲೆ ಬದಲಾಗ್ತಾರೆ. ಒಂದೇ ಸಂದರ್ಭದಲ್ಲಿ ಚಾಲುಕ್ಯರ ಆಡಳಿತ ಹೋಗಿ ರಾಷ್ಟ್ರಕೂಟರ ಆಡಳಿತ ಬರುತ್ತೆ ಆ ಸಂದರ್ಭದಲ್ಲಿ, ಎಲ್ಲಿ ಗುಲ್ಬರ್ಗ, ರಾಯಚೂರು, ಧಾರವಾಡ ಈ ಭಾಗದಲ್ಲಿ. ಸೊ ಇಲ್ಲಿಂದ ಮದುವೆ ಮಾಡಿಕೊಂಡು ಅವಕ್ಕೆ ಅಲ್ಲಿಗೆ ಹೋಗ್ತಾರೆ. ಸೊ ಈ ರೆಡ್ಡಿಗಳು ತೆಲುಗು ಸ್ಪೀಕಿಂಗ್, ಮದರ್ ಟಂಗ್ ತೆಲುಗು ಸ್ಪೀಕಿಂಗ್ ಈ ಭಾಗದಲ್ಲಿರುವಂತ. ಈಗ ಎಷ್ಟು ಅಂದಾಜು ಪಾಪ್ಯುಲೇಷನ್ ಎಷ್ಟಿದೆ ಸರ್ ರೆಡ್ಡಿ ಕಮ್ಯುನಿಟಿದು? ಅಲ್ಲ, ಕರ್ನಾಟಕದಾದ್ಯಂತ ಒಂದು 3-4% ಇರಬಹುದು. ರಾಮಲಿಂಗ ರೆಡ್ಡಿ ಅವ್ರು ನಿಮ್ಗೆ ಏನಾಗಬೇಕು? ರಾಮಲಿಂಗಾರೆಡ್ಡಿ ಅವರು ನಮ್ಮ ತಾಲೂಕಿನವರು. ಅವರು ತಾತ ಅವರ ರಾಮಲಿಂಗಾರೆಡ್ಡಿ ಅವರ ಅಪ್ಪ ಬೆಂಗಳೂರಿಗೆ ಬಂದು ಕಾರ್ಪೊರೇಟರ್ ಆಗ್ತಾರೆ. ಅವ್ರು ನಮ್ಮ ಊರಿನ ಒಂದು 10 ಕಿಲೋಮೀಟರ್ ದೂರ. ಸೊ ಅವ್ರ ತಾತ ಅವ್ರ ಊರಲ್ಲಿ ಯಾವುದೋ ಕಾರಣಕ್ಕೆ ಜಮೀನು ಮಾಡ್ಕೊಂಡು ರಾಮಲಿಂಗಾರೆಡ್ಡಿ ಅವರು ಚಿಕ್ಕವರಿದ್ದಾಗ, ಇನ್ನೂ 1-2 ವರ್ಷ 3 ವರ್ಷ ಇದ್ದಾಗ ನಮ್ಮೂರಲ್ಲಿ ಬಂದು ಜಮೀನು ತಗೊಳ್ತಾರೆ. ನಮ್ಮೂರಲ್ಲಿ ಆನೆಕಲ್ಲಲ್ಲಿ ಶೆಟ್ಟಹಳ್ಳಿ ಅಂತ, ಆನೆಕಲ್ಲಿಂದ ಒಂದು 5 ಕಿಲೋಮೀಟರ್ ದೂರದ ಊರು ಅವರ ತಾತ ಅಪ್ಪನ ಊರು. ಸೊ ಅವ್ರ ಅಪ್ಪ ಬೆಂಗಳೂರಿಗೆ ಬಂದು ಇಲ್ಲೊಂದು ಬಿಸ್ನೆಸ್ ಅದು ಇದು ಮಾಡ್ಕೊಂಡು ರಾಜಕೀಯವಾಗಿನೂ ಆಕ್ಟಿವ್ ಇರ್ತಾರೆ. ಅವ್ರ ತಾತ ಬಂದು ನಮ್ಮೂರಿಗೆ ಜಮೀನು ಮಾಡ್ಕೊಂಡು ಆಮೇಲೆ ಅವ್ರ ಅಪ್ಪ ತುಂಬಾ ದೊಡ್ಡ ಅವರಪ್ಪ ಕಾರ್ಪೊರೇಟರ್ ಆಗಿರ್ತಾರೆ, ಅವರು ರಾಮಲಿಂಗೇಗೌಡರಪ್ಪ. ಸೊ ಅವಾಗ ಯಾವುದೋ ಒಂದು ಕಾಲದಲ್ಲಿ ಅವ್ರಿಗೆ ಇನ್ನೂ ಊರಲ್ಲಿ ವಾಸ ಮಾಡೋಕ್ಕಾಗಲ್ಲ ಅಂದಾಗ ನಮ್ಮೂರಿನ ಜಮೀನನ್ನ ಬೇರೆಯವ್ರಿಗೆ ಮಾರ್ಬಿಟ್ಟು ಅವರು ಪೂರ್ತಿ ಬೆಂಗಳೂರು ಬಂದ್ಬಿಡ್ತಾರೆ. ಸೊ ನಮಗೆ ಹೇಳೋದು ರಾಮಲಿಂಗಾರೆಡ್ಡಿ ಒಂದು 5 ವರ್ಷ 6 ವರ್ಷ ಇದ್ದಾಗ 1-2 ವರ್ಷ ನಮ್ಮೂರಲ್ಲಿ ಬಂದಿದ್ರು ಅಂತ. ಈಗ ನಿಮಗೆ ಈ JCB ಅಂತ ಹೇಳಿ ಬೇರೆ ಬೇರೆ ಪಕ್ಷದ ಮೇಲೆ, ಬೇರೆ ಬೇರೆ ರಾಜಕಾರಣಿಗಳ ಮೇಲೆ ಒಂದು ಸಾತ್ವಿಕ ಸಿಟ್ಟು ಆಕ್ರೋಶ ಇದ್ದೇ ಇದೆ. ಒಂದು ಹೋರಾಟಗಾರರಿಗೆ ಅಥವಾ ರಾಜಕಾರಣಿಗೆ ಇರಲೇಬೇಕು. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ ನಾನು. ನನಗೆ ಒಬ್ಬರು ಹಿರಿಯ ಪತ್ರಕರ್ತರು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಓಲ್ಡ್ ಟೈಮ್ ಪೊಲಿಟಿಷಿಯನು, ಓಲ್ಡ್ ಕಾಂಗ್ರೆಸ್ ಮ್ಯಾನು. ನಾನು ಕೇರಳ ಹೋಗಿದ್ದೆ, ತಿರುಗ್ತಾ ಇದ್ದೆ. ಯಾರೇ ಫೋನ್ ಮಾಡಿದ್ರು ರಾಮಲಿಂಗಾರೆಡ್ಡಿ ಫೋನ್ ತೆಗಿತಾರೆ ಅಂತ ಹೇಳಿದ್ರು. ಅದು ಹೇಳಿರೋದು ಯಾರು ಅಲ್ಲ, ಹರಿಪ್ರಸಾದ್ ಅಂತ TV9 ಆಂಕರ್ ಇದ್ದಾರೆ, ವೆಲ್ ರೆಡ್ ಆಂಕರ್ ನೋಡೋದು. ನಾನು ಸುಮ್ಮನೆ ಕೇರಳದ ಟ್ರೈ ಮಾಡೋಣ ಅಂತೇಳಿ ಅವ್ರು 2 ಗಂಟೆಲಿ ತೆಗೆದ್ರು. ನನಗೆ ಅನಿಸ್ತು ಅವ್ರು ಎಷ್ಟೇ ಪವರ್ಫುಲ್ ಮಿನಿಸ್ಟರ್ ಇದ್ರು ಕೂಡ ಕೆಲವೊಮ್ಮೆ ನಾವು ಈ ರಾಜಕಾರಣಿಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ನಾವೇನು ಅನ್ಕೋತೀವಿ ಗೊತ್ತಾ, ರಾಜಕಾರಣಿಗಳು ಕೂತ್ಕೊಂಡು ಫುಲ್ಲು ಟೈಮ್ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ, ಜನರಿಗೆ ಸಿಕ್ಕಲ್ಲ, ಹಂಗಿರ್ತಾರೆ ಹಿಂಗಿರ್ತಾರೆ. ಬಟ್ ದಿ ಪೊಲಿಟಿಷಿಯನ್ಸ್ ಡೂ ಹ್ಯಾವ್ ಎ ವೆರಿ ಟಫ್ ಲೈಫ್ ಅಂತ ಅನ್ಸಲ್ಲ ನಿಮಗೆ? ಟಫ್ ಲೈಫ್ ಇದೆ. ಮತ್ತೆ ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ನೆಗೆಟಿವ್ ಮಾತಾಡಬಾರ್ದು ಅಂತಲ್ಲ, ಇವ್ರದ್ದು 2 ಮುಖಗಳು ಇರುತ್ತೆ. ರಾಮಲಿಂಗಾರೆಡ್ಡಿ ನೀವು ಹೇಳ್ದಂಗೆ ಯಾರೇ ಫೋನ್ ಮಾಡಲಿ ಬಹಳ ಗೌರವದಿಂದ ಮಾತಾಡೋದು, ಫೋನ್ ತಗೊಳ್ಳೋದು ಇವೆಲ್ಲ ಇದೆ. ಇವರು ಜಾರ್ಜು ಈ ಥರದ ಒಂದು ಗುಂಪು ಬೆಂಗಳೂರಲ್ಲಿ ಇನ್ನೊಂದು 2-3 ಜನರದ್ದು, ಇವರೆಲ್ಲ ಒಂದು ಕಾಲದಲ್ಲಿ ಯುವ ರಾಜಕಾರಣಿಗಳು NSUನಲ್ಲಿದ್ದು ಬಂದಂಥವ್ರು. ರಫ್ ಅಂಡ್ ಟಫ್ ರೌಡಿಸಮ್ ರಾಜಕಾರಣ. ಇವ್ರು ರೌಡಿಸಮ್ ಮಾಡಿಲ್ಲ ಆಕ್ಚುಲಿ, ಇವ್ರೇನೋ ಆವಾಗ. ಆದ್ರೆ ನಾವು ನೋಡಿದಾಗೆ ಅವರು ಅಂತ ಇದರಲ್ಲಿ, ಆದ್ರೆ ನೀವು ನೋಡಿದಾಗ ಅವ್ರ ಹಿಂದಿನ ಕಾಲದಲ್ಲಿ ಇವರೆಲ್ಲ MP ಜಯರಾಜು, ಕೊತ್ವಾಲ್ ಟೈಮಲ್ಲಿ ಆ ಥರದಲ್ಲಿ ರೌಡಿಸಮ್ಮು ಕಾಂಗ್ರೆಸ್ 2 ಒಂದಾಗಿತ್ತು. ಸೊ ಇವರು ಕಾರ್ಪೊರೇಟರ್ ಸನ್ ನನ್ಗೆ ಗೊತ್ತಿದ್ದಾರೆ. ರಾಮಕೃಷ್ಣ ಹೆಗಡೆ ಕತ್ತಿ ಮೇಲೆ ಆ ಜಮಾನ ಗುಂಡೂರಾವ್ ಜಮಾನ, ಅದಕ್ಕಿಂತ ಹಿಂದಿನ ಜಮಾನ. ಯಾಕಂದ್ರೆ ಗುಂಡೂರಾವ್ ಕಾಲದಿಂದ ಇವ್ರು ಬೆಳೆದಿದ್ದು ರೌಡಿಗಳು ಬೆಂಗಳೂರಲ್ಲಿ. ಜಯರಾಜ ಸ್ಪೆಸಿಫಿಕ್, ಸಂಜಯ್ ಗಾಂಧಿ ಕಾಂಗ್ರೆಸ್ ಹೌದು. ಸೊ ಆ ಟೈಮಲ್ಲಿ ಬಂದಂಥವ್ರು ಇವರೆಲ್ಲ. ಸೊ ಇವರೆಲ್ಲ ಒಂದು ರೀತಿಯಲ್ಲಿ ಬೆಂಗಳೂರು ಸಿಟಿನಲ್ಲಿ ವಿಶೇಷವಾಗಿ ಆಗಿನ ರಾಮಲಿಂಗಾರೆಡ್ಡಿ ಸೇರಿದಂತೆ ಇವರ ಸಮಕಾಲೀನ ರಾಜಕಾರಣಿಗಳಿದ್ದಾರೆ. ಸ್ವಲ್ಪ ರೌಡಿಗಳನ್ನ ಇಟ್ಕೊಂಡು ಓಟ್ ಹಾಕ್ಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ನಡೀತಾ ಇತ್ತು. ಅಂದ್ರೆ ಅವಾಗ ಸ್ಟೂಡೆಂಟ್ ಪೊಲಿಟಿಕ್ಸ್ ಕೂಡ ತುಂಬಾ ಅಗ್ರೆಸಿವ್ ಇತ್ತು. ಅದ್ರ ಮೂಲಕ ಬಂದಂಥವ್ರು ಇವರೆಲ್ಲ ಬಹಳ ಜನ. ಸೊ ಹಾಗಾಗಿ ಅಂದ್ರೆ ಈಗಲೂ ಈಗ ರಾಮಲಿಂಗಾರೆಡ್ಡಿ ಅವರ ಕೆಲವೊಂದು ಚೇಲಗಳು ಅಥವಾ ಈ KJ ಜಾರ್ಜ್ ಇರ್ಬೋದು, ಬೆಂಗಳೂರಲ್ಲಿ ಯಾರೆಲ್ಲ ಅವ್ರ ಜಮಾನದ ಇದ್ದಾರೆ, ಅವರ ಹಿಂದೆ ಇರೋ ಇವರು ಸ್ವಲ್ಪ ಇದ್ದುದ್ರಲ್ಲಿ ಜನರಿಗೆ ಗೊತ್ತಾಗಿದೆ ಇವ್ರಿಗೆ.